ಏನಪ್ಪ ನಿಮ್ ಸಂಜು ತಲಾ ಕ್ರೆಡಿಟ್ ಕೊಡ್ದಿರ ಹೋಗೋದೇ ಇಲ್ಲ. ಅವನ್ನ ಬಿಡೋ, ಆಯುಷ್ ಮಾತ್ರ ನೋಡೋ ಹೆಂಗ್ ಹೊಡ್ದವನೆ 73 ಅಲ್ಲೂ 7 ತಲಾ ಫಾರ್ ರೀಸನ್. ಏನ್ ಮಾಡಿದ್ರೆ ಏನ್ ಗೆದ್ಬಿಟ್ರ 18 ಓವರ್ ಹೊಡ್ಬಿಟ್ಟು ಮನೆಗೆ ಹೋದ್ರು ಅವರು. ನಮ್ಮವರೆಲ್ಲ ಇವಾಗ ಫಾರ್ಮ್ ಬರ್ತಾರ ಕಣೋ, ಹೊಡಿತೀವಿ 5ನೇ ತಾರೀಕು ನಿಮ್ ಜೊತೆ ನೈತಲ್ಲ, ನಿಮ್ ಮನೆಗೆ ನುಗ್ಗ್ ಹೊಡಿತೀವಿ. ನಿಮ್ಮ ಮನೆ ಕಾಪಾಡ್ಕೊಳಕ್ ಆಗಿಲ್ಲ ನಿಮ್ಗೆ, ನಮ್ ಮನೆಗ್ ಬೇರೆ ನುಗ್ಬಿಟ್ಟು ಹೊಡಿತೀರಾ? ಅದು ಅಲ್ಲದೆ ಪಾಯಿಂಟ್ಸ್ ಟೇಬಲ್ ನೋಡು 10 ಅಲ್ಲಿ ಇದೀರಾ. ಓದ್ ಸೀಸನ್ 10, ಈ ಸೀಸನ್ 10. ನಿಮ್ ತಲಾ ನಂಬರ್ 7 ಎಲ್ಲ 10 ಅಂತ ಇರ್ಬೇಕಾಯ್ತು. 5ನೇ ತಾರೀಕು ನಮ್ ತಲಾ ಕಾಡು ಸಾರಿ ನಮ್ ತಲಾ ಬರ್ತಾರೆ, ನಿಮ್ಗೆಲ್ಲಾ ಹೊಡಿತಾರೆ. ನೋಡೋಣ ನಿಮ್ ತಲಾ ಕಾಡು ಸಾರಿ ನಿಮ್ ತಲಾ ಬಂದ್ ಏನ್ ಮಾಡ್ತಾರ ನೋಡೋಣ. ಈ ಸಲ ಮಾತ್ರ ಬಿಡಲ್ಲ, ನಿಮ್ನ ಸೋಲಿಸ್ತೀವಿ. ಬಾ ನೋಡೋಣ, ನೀವ್ ಸೋಲ್ಸೇ ಹೋಯ್ತಿರೋ ಸೋತ್ಕೊಂಡೇ ಹೋಯ್ತಿರೋ, ಏನ್ ಮಾಡ್ತೀರ ನೋಡೋಣ ಬಾ. ಅಂಕಲ್ ಟೀ ಕುಡಿತೀರಾ ಕಾಫಿ ಕುಡಿತೀರಾ? ನಿನ್ ರಿಸಲ್ಟ್ ಏನಾಯ್ತು? ಅಂಕಲ್ ಟೀ ಕುಡಿತೀರಾ ಕಾಫಿ ಕುಡಿತೀರಾ? ಫಸ್ಟ್ ನಿನ್ ರಿಸಲ್ಟ್ ಹೇಳು. ಅಂಕಲ್ ಟೀ ಕುಡಿತೀರಾ ಕಾಫಿ ಕುಡಿತೀರಾ? ನಿನ್ ರಿಸಲ್ಟ್ ಕುಡಿತೀನಿ. ಅಂಕಲ್ ಉಚ್ಚೆ ಕುಡಿತಾರಂತೆ. ಗೊತ್ತು. ಏನ್ ಮರಿ, ಮೊನ್ನೆ ಯುಗಾದಿ ಹಬ್ಬದ ದಿವಸ ಇಸ್ಪೀಟ್ ಆಡ್ಬೇಕಾದ್ರೆ ಪೊಲೀಸ್ ರೈಡ್ ಮಾಡ್ಬಿಟ್ರಂತೆ. ಅಯ್ಯೋ ಏನ್ ಕೇಳ್ತೀಯ, ಆಡಿಸ್ಬಿಟ್ರು. ಎಲ್ಲಾರು ಒಂದೊಂದ್ ಕಡೆ ಓಡು. ನೀನ್ ಹೆಂಗ್ ತಪ್ಪಿಸ್ಕೊಂಡೆ? ನಾನ್ ಗೊತ್ತಲ್ಲ, ಮೊದ್ಲೇ ಸ್ಟೀಲ್ ಬಾಡಿ ಅಲ್ಲೇ ಪಕ್ಕದಲ್ಲಿ ಸೊಂದಿ ಇತ್ತು, ತೂರ್ಕೊಂಡ್ ಹೋಗ್ಬಿಟ್ಟೆ. ಪೊಲೀಸ್ ಗಳೆಲ್ಲ ಎವಿ ದಪ್ಪ ಅವ್ರು ಒಳಗಡಿಕೆ ಬರ್ಲಿಲ್ಲ. ನೋಡಪ್ಪ, ಕಡ್ಡಿ ತರ ಇರೋದ್ ಒಳ್ಳೆ ಪ್ರಾಫಿಟ್. ಸೊಂಪನಿಲ್ಲ ತೂರ್ಕೊಂಡು ಹೊಂಟೋಯ್ತೀಯ ನಾಯಿ ತರ. ಸಾಮಾನ್ ಪ್ರಾಫಿಟ್. ಮೊನ್ನೆ ನೋಡಕ್ ನನ್ನ ಹೆಣ್ಣಿನ ಕಡೆಯವ್ರು ಬಂದಿದ್ರು. ಹೌದೇನಾಯ್ತು? ಹೆಂಗ್ ರಿಜೆಕ್ಟ್ ಮಾಡ್ಬಿಟ್ಟು ಹೋದ್ರು ಗೊತ್ತಾ ನನ್ನ? ಹೆಂಗ್ ಮಾಡಿದ್ರು? ಹೋಗ್ರಿ ನಮ್ಮ ಮನೆಯವ್ರ ಪರ್ಕೆ ಕಡ್ಡಿನೇ ಇವನ್ಕು ದಪ್ಪ ಐತೆ ಅನ್ಬಿಟ್ಟು ಹೊಂಟೋದ್ರು. ಈ ವಿಡಿಯೋನ ಕಡ್ಡಿ ತರ ಇರೋ ನಿಮ್ ಫ್ರೆಂಡ್ಗೆ ಶೇರ್ ಮಾಡಿ. ಇಲ್ಲ ಯಮರಾಜ್, ನಾನು ಇದಕ್ಕೆಲ್ಲ ಒಪ್ಪಲ್ಲ. ನೀವು ಇದೆಲ್ಲ ಮಾಡ್ತಾ ಇರೋ ಧರ್ಮದ ವಿರುದ್ಧ ಆಗುತ್ತೆ. ಹೂನಪ್ಪ, ಅಂತ ಕೆಲ್ಸ ಏನ್ ಮಾಡ್ದೆ ನಾನು? ನೀವು ನಂಗೆ ಶಿಕ್ಷೆ ಕೊಡ್ಬೇಕು ಅಂತ ಇದ್ದೀರಾ. ನಿಮ್ಗೆ ಗೊತ್ತಾನೆ ನಾನು ಆಂಜನೇಯ ಸ್ವಾಮಿಗೆ ಎಂತ ದೊಡ್ಡ ಭಕ್ತ ಅಂತ. ಭಕ್ತನ್ ಗುಣಗಳು ಏನ್ ಕಾಣಿಸ್ತಾನೆ ಇಲ್ಲ. ನಾನು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ಪೂಜೆ ಮಾಡ್ತೀನಿ. ಮತ್ತೆ ಆ ದಿನ ನಾನು ನಾನ್ ವೆಜ್ ನ ಮುಟ್ಟೋದು ಇಲ್ಲ. ಮತ್ ಮಿಕ್ಕಿದ ದಿವಸ ಅದೆಲ್ಲ ಸುಮ್ನೆ ತಮಾಷೆ ತಿನ್ಕೊಂಡು. ಅದೇ ಬಾ, ನೀನ್ ಸುಮ್ನೆ ತಮಾಷೆ ತಿನ್ಕೊಳ್ಳೋದಿಲ್ಲ, ನಮ್ ಮೇಗಡೆ ರಿಪೋರ್ಟ್ ಕಳಿಸ್ಬೇಕಾಗುತ್ತೆ. ನಿಮ್ಗೆ ಅರ್ಥ ಆಯ್ತಿಲ್ಲ, ನಾನು ಆಂಜನೇಯ ಸ್ವಾಮಿ ಭಕ್ತ. ನೀನ್ ಯಾರ್ ಭಕ್ತನಾರು ಆಗಿರೋ, ನೀನ್ ಮಾಡಿರೋ ಕರ್ಮಕ್ಕೆಲ್ಲ ನಾವು ಶಿಕ್ಷೆ ಕೊಡದ್ರೆ ಬಿಡಕ್ ಆಗೋದೇ ಇಲ್ಲ. ಎಸ್, ದೇವ್ರು ಬಂದ್ಬಿಟ್ರು. ಓ ಹನುಮಾನ್, ನೀನ್ ಇಲ್ಲಿ? ಎಲ್ಲಿ ನನ್ ಭಕ್ತ ಸಂಕಟದಲ್ಲಿರ್ತಾನೋ ಅಲ್ಲಿ ನಾನು ಬರ್ಲೇಬೇಕು. ಅಯ್ಯೋ, ಯಾವ ಸಮಯ ಭಕ್ತ? ಅವ್ನ್ ಸ್ವಾರ್ಥಕ್ಕೋಸ್ಕರ ಪಾಪ ಮೂಕ್ ಪ್ರಾಣಿಗಳನ್ನ ಹತ್ಯೆ ಮಾಡ್ತಿದ್ದ. ಆದ್ರೆ ಶನಿವಾರ ಮಾಡಿಲ್ವಲ್ಲ. ಏನ್ ಹೇಳ್ತಾ ಇದೀರಾ ನೀವು? ಇವ್ನು 18 ವರ್ಷದ ವಯಸ್ಸಿಂದಾನೆ ಪ್ರತಿ ಶನಿವಾರ ನಾನ್ ವೆಜ್ ತಿನ್ನೋದ್ ಬಿಟ್ಬಿಟ್ಟ. ಆ ಕಡೆಯಿಂದ ನೋಡು, ಇವ್ನು ಎಷ್ಟು ಪ್ರಾಣಿಗಳನ್ನ ಕಾಪಾಡೋನೆ. ಸರಿ ತಾನೆ? ಅದಕ್ಕೆ ಯಮರಾಜ್ರೆ, ನಾನು ಇವ್ನ ಶಿಕ್ಷೆನ ಸಮಾಪ್ತ ಮಾಡ್ಬೇಕು ಅಂತ ಇದೀನಿ. ಆದ್ರೆ ಅದನ್ನ ಮಾಡಕ್ ಆಗಲ್ಲ. ಯಾಕಂದ್ರೆ ಇವತ್ತು ಭಾನುವಾರ. ಹೌದಲ್ವಾ, ನಂಗೆ ಇವತ್ ಜ್ಞಾಪನ ಆಯ್ತು, ಇವತ್ ಭಾನುವಾರ. ಅದಕ್ಕೆ ನಾವ್ ಇವ್ನಿಗೆ ಚಾವಟಿ ಹೊಡಿಯಕ್ ಆಗಲ್ಲ. ಮತ್ತೆ ಮೋಸ್ಟ್ಲಿ ನಾನು ಚಾವಟಿ ಇಟ್ಟಿನ ತಪ್ಪಿಸ್ಕೊಂಡೆ ಅನ್ಸತ್ತೆ. ನೀವಿಬ್ರು ಹಿಂದೆ ಏನ್ ನೋಡ್ತಾ ಇದ್ದೀರಾ? ಕುಡಿದಿರೋ ಬೆಂಕಿ ಹಾಕೋಣ. ನಿಮ್ ಇಷ್ಟ ಯಮರಾಜ್ರೆ. RCB ಅವ್ರಿಗೆ ಅನ್ಸುತ್ತೆ ಅವರೇ ತುಂಬಾ ಲಾಯಲ್ ಆಗಿರೋದು ಅಂತ. ಆದ್ರೆ ರಿಯಲ್ ಆಗು ಲಾಯಲ್ ಆಗಿರೋದಂದ್ರೆ CSK ಫ್ಯಾನ್ಸ್. ಯಾಕಂದ್ರೆ ನೀವು CSK ಫ್ಯಾನ್ಸ್ ಅವ್ರ ಹತ್ರ ಹೋಗ್ಬಿಟ್ಟು ನೀನ್ 7 ಮಿನಿಟ್ ಕಣ ಅಂತ ಅಂದ್ರೆ ಅವರು ಬೇಜಾರ್ ಮಾಡ್ಕೊಳಲ್ಲ. ತಲಾ ಫಾರ್ ಅ ರೀಸನ್ ಅಂತಾರೆ.